ಮಾನ್ಯ ಅಧ್ಯಕ್ಷರೇ, ನಿಮಗೆ ಇನ್ನೊಂದು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ಅಭಿವೃದ್ಧಿಗೆ ಕೆಲಸ ಆಗದೆ ಹೋದರೆ 2007 ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಹಿಂದಿನ ಸರ್ಕಾರ 23-24 ಚುನಾವಣಾ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಚುನಾವಣಾ ಬಜೆಟ್ 7/2/2023 ಅವತ್ತು ಮಂಡಿಸಿದಂತದ ಬಜೆಟ್ ಗಾತ್ರ 3,09,182 ಕೋಟಿ. 3,09,182 ಕೋಟಿ. ಇವರನ್ನ ತಿರಸ್ಕಾರ ಮಾಡಿ ರಾಜ್ಯದ ಜನ ಇವರನ್ನ ತಿರಸ್ಕಾರ ಮಾಡಿ ಮೇನಲ್ಲಿ ನಮಗೆ ಆಶೀರ್ವಾದವನ್ನ ಮಾಡಿದ್ರು. ನಮಗೆ 135+1 ಸ್ಥಾನ 136 ಸ್ಥಾನಗಳನ್ನ ಕೊಟ್ಟರು. ನಮಗೆ 43% ವೋಟ್ ಅನ್ನ ಕೊಟ್ಟರು. ಇವರಿಗೆ ಕೇವಲ 36% ಮಾತ್ರ ಕೊಟ್ಟು 36% ಮಾತ್ರ ಕೊಟ್ಟು ಇವರು ಅಧಿಕಾರದಲ್ಲಿದ್ದರು. 3 ವರ್ಷ 10 ತಿಂಗಳು ಅಧಿಕಾರದಲ್ಲಿದ್ದರು. ಇವರನ್ನ ಈ ರಾಜ್ಯದ ಜನ ತಿರಸ್ಕಾರ ಮಾಡಿ ಇದರಿಂದಲೇ ತಿರಸ್ಕಾರ ಮಾಡಿರೋದು. ಇವರ ನಡವಳಿಕೆಗಳಿಂದ, ರಾಜ್ಯನೆಲ್ಲ ಲೂಟಿ ಹೊಡೆದರಿಂದ, ಭ್ರಷ್ಟಾಚಾರ ಮಾಡದ್ರಿಂದ, 40% ಭ್ರಷ್ಟಾಚಾರ ಮಾಡದ್ರಿಂದ ಜನ ಇವರನ್ನ ತಿರಸ್ಕಾರ ಮಾಡಿ ವಿರೋಧ ಪಕ್ಷದಲ್ಲಿ ಕೂಡಿಸಲಿಕ್ಕೆ ಮಾಡಿದ್ರು. 66 ಜನ ಗೆದ್ರು. ಇವರು ಬರೀ 66 ಜನ ಗೆಲ್ಲಿಕ್ಕೆ ಸಾಧ್ಯ ಆಯ್ತು ಇವರಿಗೆ. ಇವರು ಯಾವತ್ತೂ ಕೂಡ ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರಲಿಲ್ಲ. 2008ರಲ್ಲಿ ಇವ್ರು ಗೆದ್ದದ್ದು 110 ಸ್ಥಾನಗಳು, 113 ಸ್ಥಾನ ಗೆಲ್ಲೇ ಇಲ್ಲ. ಮತ್ತೆ ಆಪರೇಷನ್ ಕಮಲ, ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಯಾರಾದರೂ ಆ ಹೆಸರು ಪ್ರಾರಂಭ ಮಾಡಿದವರು ಮಿಸ್ಟರ್ ಯಡಿಯೂರಪ್ಪ ಅಂಡ್ ಬಿಜೆಪಿ ಸರ್ಕಾರ. ಮಿಸ್ಟರ್ ಯಡಿಯೂರಪ್ಪ ಅಂಡ್ ಬಿಜೆಪಿ ಸರ್ಕಾರ ನಾಚಿಕೆ ಆಗ್ಬೇಕು ಇವರಿಗೆ. ಇವರಿಗೆ ಈ ಜನರ ಆಶೀರ್ವಾದನೆ ಕೊಟ್ಟಿಲ್ಲ. ಕರ್ನಾಟಕದಲ್ಲಿ ಆಶೀರ್ವಾದನೆ ಸಿಕ್ಕಿಲ್ಲ. 2018ರಲ್ಲಿ ಕೂಡ 100 ಸ್ಥಾನಗಳನ್ನು ಮಾತ್ರ ಗೆದ್ದದ್ದು ಇವರು. 100 ಸ್ಥಾನಗಳನ್ನು ಗೆದ್ದದ್ದು. 17 ಜನರನ್ನ ಆಪರೇಷನ್ ಕಮಲದ ಮೂಲಕ ದುಡ್ಡು ಕೊಟ್ಟು ಕೊಂಡ್ಕೊಂಡು ಸರ್ಕಾರ ಮಾಡಿದ್ರು ಇವರು. ಮಾನ್ಯ ಅಧ್ಯಕ್ಷರೇ, ಇವ್ರು ಯಾವತ್ತಾರು ಜನರ ಆಶೀರ್ವಾದ ಸಿಕ್ಕಿದೆಯಾ ಕರ್ನಾಟಕದಲ್ಲಿ? 2 ಬಾರಿ ಅಧಿಕಾರಕ್ಕೆ ಬಂದಿದ್ರು ಕೂಡ ಹಿಂಬಾಗಲಿನಿಂದ ಬಂದಿರದೆ ಹೊರತು ಮುಂಬಾಗಲಿನಿಂದ ಇವರು ಬರಲೇ ಇಲ್ಲ. ಕಳೆದ ಸರ್ಕಾರ ಮಂಡಿಸಿದಂತ ಬಜೆಟ್ 23-24 7/2/2023 ಮಂಡಿಸಿದಂತ ಬಜೆಟ್ 3,09,182 ಕೋಟಿ. 3,09,182 ಕೋಟಿ. ಇದು ನಾನು ಮುಂದಿನ ವರ್ಷ ಬಜೆಟ್ ಮಂಡಿಸಿದ್ದೀನಲ್ಲ, ಅದಕ್ಕೆ 62,200 ಕೋಟಿ ಹೆಚ್ಚು. ಅವರು ಮಂಡಿಸಿದ್ದಕ್ಕಿಂತ 62,200 ಕೋಟಿ ಹೆಚ್ಚು ಬಜೆಟ್ ಗಾತ್ರ ಹೆಚ್ಚಾಗಿದೆ. ಜನರ ಅಭಿವೃದ್ಧಿ ಕೆಲಸಗಳು ಮಾಡದೇ ಹೋದ್ರೆ, ರಾಜ್ಯದ ಅಭಿವೃದ್ಧಿ ಕೆಲಸಗಳು ಮಾಡದೇ ಹೋದ್ರೆ ಇಷ್ಟೊಂದು ದೊಡ್ಡ ಗಾತ್ರದ ಬಜೆಟ್ ಅನ್ನು ಮಂಡಿಸ್ಲಿಕ್ಕೆ ಸಾಧ್ಯ ಆಯ್ತಿತ್ತ ಮಾನ್ಯ ಅಧ್ಯಕ್ಷರೇ? ಸಾಧ್ಯ ಆಯ್ತಾ ಇರಲಿಲ್ಲ. 62,200 ಕೋಟಿ. ಆಮೇಲೆ ನಾನು ಮಂಡಿಸಿದ್ದೆ ಜುಲೈನಲ್ಲಿ ಒಂದು ಬಜೆಟ್ ಮಂಡಿಸಿದ್ದೆ. ಜುಲೈನಲ್ಲಿ ಮಂಡಿಸಿದಂತ ಬಜೆಟ್ 3,07,000 ಜುಲೈನಲ್ಲಿ 7th ಜುಲೈನಲ್ಲಿ ನಾನು ಮಂಡಿಸಿದ್ದೆ ಬಜೆಟ್. ನಾವು ಅಧಿಕಾರಕ್ಕೆ ಬಂದದ್ದು ಮೇ 20ನೇ ತಾರೀಕು. ನಾನು ಮಂಡಿಸಿದ್ದು ಬಜೆಟ್ ಅನ್ನ 7 ಜುಲೈ 2023. ಆ ಬಜೆಟ್ ನಾನು ಮಂಡಿಸಿದ್ದದ್ದು 3,27,774 ಕೋಟಿ. 747 ಕೋಟಿ. 747 ಕೋಟಿ. 3,27,747 ಕೋಟಿ. 747 ಕೋಟಿ.
47 ಕೋಟಿ. ಅದು ಆ ಬಜೆಟ್ಗೆ ಈ ಬಜೆಟ್ ಗಾತ್ರಕ್ಕೆ ಹೋಲಿಕೆ ಮಾಡಿದಾಗ ಮಾನ್ಯ ಅಧ್ಯಕ್ಷರೇ 43,636.18 ಕೋಟಿ ಜಾಸ್ತಿ. 43,636.18 ಕೋಟಿ ಹೆಚ್ಚು. ಆಮೇಲೆ ಮಾನ್ಯ ಅಧ್ಯಕ್ಷರೇ ಜಿಡಿಪಿ 23-24ರಲ್ಲಿ ಅವತ್ತು ಬಜೆಟ್ ಮಂಡಿಸಿದಾಗ 23-24ರಲ್ಲಿ 25,67,340 ಕೋಟಿ. 25,67,340 ಕೋಟಿ ಜಿಡಿಪಿ ಈ ವರ್ಷ ಇದ್ದದ್ದು. 23-24ರಲ್ಲಿ ಇದ್ದಂತ ಜಿಡಿಪಿ ಮುಂದಿನ ವರ್ಷಕ್ಕೆ 24-25ಕ್ಕೆ ಮಾನ್ಯ ಅಧ್ಯಕ್ಷರ ಜಿಡಿಪಿ ಎಷ್ಟಾಗ್ತದೆ ಅಂತಂದ್ರೆ 28,09,063 ಕೋಟಿ. 28,09,063 ಕೋಟಿ. ಆದ್ರೆ 2,41,723 ಕೋಟಿ ಹೆಚ್ಚು. 2,41,723 ಕೋಟಿ ಹೆಚ್ಚು. ಸೊ ಜಿಡಿಪಿನೂ ಕೂಡ ಬೆಳವಣಿಗೆ ಆಗಿದೆ, ಬಜೆಟ್ ಗಾತ್ರನೂ ಕೂಡ ಬೆಳವಣಿಗೆ ಆಗಿದೆ. 23-24ನೇ ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡಿಲ್ಲ ಅಂತಕ್ಕಂಥ ಹೇಳ್ತಕ್ಕಂಥ ಮಾತುಗಳಿದಾವಲ್ಲ, ಬರೀ ಸುಳ್ಳು. ವಿರೋಧ ಪಕ್ಷದವರು ಮಾಡಿರ್ತಕ್ಕಂಥ ಆಪಾದನೆ ಯಾವುದೇ ತಿರುಳಿಲ್ಲ. ಅದರಿಂದ ನಾವು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದೀವಿ. ಇವತ್ತು ಮಾನ್ಯ ಅಧ್ಯಕ್ಷರೇ ಕಲ್ಯಾಣ ಗ್ಯಾರಂಟಿ ಯೋಜನೆಗಳು ಈ ಗ್ಯಾರಂಟಿ ಯೋಜನೆಗಳಿಗೆ ಈ ವರ್ಷ ಸುಮಾರು 36,000 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದ್ದೀವಿ. ಈ ವರ್ಷ ನಾವು ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವ ನಿಧಿ ಈ ಕಾರ್ಯಕ್ರಮಗಳಿಗೆ ಸುಮಾರು 36,000 ಕೋಟಿ ರೂಪಾಯಿಗಳನ್ನ ಈ ವರ್ಷ ಖರ್ಚು ಮಾಡ್ತಾ ಇದ್ದೀವಿ. ಮುಂದಿನ ವರ್ಷಕ್ಕೆ ಬಜೆಟ್ನಲ್ಲಿ 52,009 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇವೆ. ಅದರಿಂದ ನಾವು ಈ ವರ್ಷನೂ ಕೂಡ ಖರ್ಚು ಮಾಡಿ ಮುಂದಿನ ವರ್ಷಕ್ಕೂ ಕೂಡ ಹಣ ಇಟ್ಟಿದ್ದೀವಿ. ಜೊತೆಗೆ ರಸ್ತೆ, ಶಿಕ್ಷಣ, ಆರೋಗ್ಯ, ರಸ್ತೆಗಳು, ಬ್ರಿಡ್ಜ್ಗಳು, ಶಾಂತಿ ವ್ಯವಸ್ಥೆ ಮಾಡಲಿಕ್ಕೆ ಇವೆಲ್ಲಕ್ಕೂ ಕೂಡ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಕ್ಕಳು, ಯಜಮಾನರು, ವಯಸ್ಸಾದವರು ಇವೆಲ್ಲರಿಗೂ ಕೂಡ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮಾನ್ಯ ಸಭಾಧ್ಯಕ್ಷರೇ, ಇವ್ರ ಕಾಲದಲ್ಲಿ ಏನು ಅಭಿವೃದ್ಧಿ ಮಾಡಲಿಲ್ಲ, ಬರೀ ಲೂಟಿ ಹೊಡೆಯೋದಷ್ಟೇ, ಏನು ಅಭಿವೃದ್ಧಿ ಮಾಡಲಿಲ್ಲ. ನಾವು ಗ್ಯಾರಂಟಿಗಳನ್ನು ಮಾಡಿ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಹಣವನ್ನು ಒದಗಿಸಿದ್ದೇವೆ. ಇದು ಕಾಂಗ್ರೆಸ್ ಸರ್ಕಾರಕ್ಕೂ ಬಿಜೆಪಿ ಸರ್ಕಾರಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ಇದು ಕಾಂಗ್ರೆಸ್ ಸರ್ಕಾರಕ್ಕೂ ಬಿಜೆಪಿ ಸರ್ಕಾರಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಈ ಎಲ್ಲ ಪತ್ರಿಕೆಯವರು, ಟಿವಿಯವರು ನಾನು ಬಜೆಟ್ ಮಂಡಿಸಿದ ಮೇಲೆ ಅವರು 17/2
2024ರಲ್ಲಿ ಅವರ ಪತ್ರಿಕೆಯಲ್ಲಿ ಅವರ ಎಡಿಟೋರಿಯಲ್ಸ್ಗಳಲ್ಲಿ ಸಂಪಾದಕೀಯಗಳಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಅವರು ರಿಯಾಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಓದ್ತೀನಿ. ಮಾನ್ಯ ಸಭಾಪತಿಯವರು, ಪ್ರಜಾವಾಣಿ ಸಂಪಾದಕೀಯ ಸಾಮಾಜಿಕ ನ್ಯಾಯಕ್ಕೆ ಒತ್ತು ನೀಡಿರುವ ಅವರು ಸಮಾಜದ ಎಲ್ಲ ವರ್ಗದವರನ್ನು ತಲುಪುವ ಪ್ರಯತ್ನ ಮಾಡಿದ್ದಾರೆ. ನ್ಯಾಯ, ಸಮಾನತೆ ಹಾಗೂ ಭ್ರಾತೃತ್ವದ ತಳಹದಿಯ ಮೇಲೆ ಕರ್ನಾಟಕ ಮಾದರಿಯ ಅಭಿವೃದ್ಧಿಯ ಹೊಸ ದೃಷ್ಟಾಂತವನ್ನು ರೂಪಿಸುವ ಕನಸನ್ನೂ ಹಂಚಿಕೊಂಡಿದ್ದಾರೆ. ಸರ್ವರನ್ನೂ ಒಳಗೊಳ್ಳುವ ಆಶಯದ ಸಾಮಾಜಿಕ ಕಲ್ಯಾಣ ಯೋಜನೆಗಳ ಸಂಖ್ಯೆ ಹೆಚ್ಚಾಗಿರುವುದೇ ಇದಕ್ಕೆ ಸಾಕ್ಷಿ ಎಂದು ಬರೆದಿದ್ದಾರೆ. ಪ್ರಜಾವಾಣಿ ಪತ್ರಿಕೆಯವರು ಬರೆದಿರ್ತಕ್ಕಂಥ ಸಂಪಾದಕೀಯ. ಪ್ರಜಾವಾಣಿ ಪತ್ರಿಕೆಯವರು ಇನ್ನು ಮುಂದೆ ಹೋಗಿ ಏನು ಹೇಳಿದ್ದಾರೆ ಅಂದರೆ, ಸರ್ವರಿಗೂ ಪಾಲು, ಪ್ರಗತಿಯೇ ಸವಾಲು. ಇವರಿಗೆ ಪ್ರಗತಿ ಅನ್ನೋದೇ ಗೊತ್ತಿಲ್ಲ ಪಾಪ, ಅಭಿವೃದ್ಧಿ ಅನ್ನೋದೇ ಗೊತ್ತಿಲ್ಲ ಇವರಿಗೆ. ಬರೀ ಲೂಟಿ ಹೊಡೆಯೋದು ಅಷ್ಟೇ ಗೊತ್ತಿರೋದು ಇವರಿಗೆ. ನ್ಯಾಯ ಹಿಂಭಾಗದಿಂದ ಬರೋದು ಅಷ್ಟೇ ಗೊತ್ತಿರೋದು. MLAಗಳೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಷ್ಟೇ ಗೊತ್ತಿರೋದು ಇವರಿಗೆ. ಜನರ ಆಶೀರ್ವಾದ ಪಡಿತಕ್ಕಂಥ ಯೋಗ್ಯತೆ ಇಲ್ಲ ಇವರಿಗೆ. ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರ್ತಕ್ಕಂಥ ಯೋಗ್ಯತೆ ಇಲ್ಲ. ಇವರು ನಮಗೆ ಪಾಠ ಹೇಳ್ಕೊಡೋದ?